Question number 45 to 50, comprehension questions here. We have to read the following passage and answer the questions given below. The passage says the stock taking done at the first National Convention on Consumer Protection served to highlight the areas that called for special attention to sustain the momentum of the movement as genuine forum for safeguarding the people's interests, spreading awareness about the rights of the consumers and the relief open to them in case they did not get their money's worth of goods and services has rightly been identified as the first priority. While this may not be difficult task in urban areas where the movement is concentrated at present, taking it to the vast rural hinterland calls for a multimedia approach in which radio and televisions have a crucial role to play. The involvement of the 500 odd consumers organizations in the country in publicizing the concept of fair trade practices and the remedies available against their violation will prove rewarding. If the message is conveyed through village bodies, government efforts remain confined at best to setting up the infrastructure after the formal launch of the movement with the enactment of the Consumer Protection Act. The mounting backlog of cases in consumer courts point to the need for turning up the district level redressal machinery. What this passage is all about? ಇದು ಪ್ಯಾಸೇಜು ಫಸ್ಟ್ ನ್ಯಾಷನಲ್ ಕನ್ವೆನ್ಷನ್ ಆನ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಏನು ನಡೀತು ಅದ್ರ ಬಗ್ಗೆ ಮಾತಾಡಿದೆ. ಅದನ್ನು ಯಾವ ರೀತಿ ಸ್ಪ್ರೆಡ್ ಮಾಡಬೇಕು ಅದ್ರ ಬಗ್ಗೆ ಅವೇರ್ನೆಸ್ಸು, ಕನ್ಸ್ಯೂಮರ್ ರೈಟ್ಸ್ ಬಗ್ಗೆ, ಸೊ ದಟ್ ಪೀಪಲ್ ನೋ ಹೌ ಟು ಗೆಟ್ ರೆಡ್ರೆಸ್ ಇಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಸಬ್ಸ್ಟ್ಯಾಂಡರ್ಡ್ ಅಂತ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದ್ರ ಬಗ್ಗೆ ಹೇಳಿದ್ದಾರೆ. ಇದರಲ್ಲಿ ಸ್ಟ್ರೆಸ್ ಮಾಡಿ ಹೇಳ್ತಾರೆ ಇಂಪಾರ್ಟೆನ್ಸ್ ಆಫ್ ಮೀಡಿಯಾ, ರೇಡಿಯೋ ಆ್ಯಂಡ್ ಟಿ ವಿ ಬಗ್ಗೆ ಇನ್ ರೀಚಿಂಗ್ ದ ರೂರಲ್ ಏರಿಯಾಸ್ ಆ್ಯಂಡ್ ಮತ್ತೆ ಹೇಳ್ತಾರೆ ನೀಡ್ ಫಾರ್ ಸ್ಟ್ರೆಂಥನಿಂಗ್ ಡಿಸ್ಟ್ರಿಕ್ಟ್ ಲೆವೆಲ್ ಕನ್ಸ್ಯೂಮರ್ ರಿಡ್ರೆಸಲ್ ಸಿಸ್ಟಮ್ಸ್ ಅದ್ರ ಬಗ್ಗೆ ಇಲ್ಲಿ ಮಾತಾಡಿದ್ದಾರೆ. ಸೊ ಮಾತಾಡಿದ ನಂತರ ಇಲ್ಲಿ ಕ್ವಶನ್ಸ್ ಕೇಳ್ತಾರೆ. ಕ್ವಶನ್ ನಂಬರ್ 46, ಫಸ್ಟ್ ನ್ಯಾಷನಲ್ ಕನ್ವೆನ್ಷನ್ ಆನ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಹ್ಯಾಸ್ ಅಂತ highlighted the areas of special attention, special awareness about consumer rights, provided guidance to do away with the substandard products criticized. So first highlighted the special attention ಇಲ್ಲಿ ಅಲ್ಲೇ ಹೇಳ್ತಾರೆ, ಇಲ್ಲೇ ಹೇಳಿದ್ದಾರೆ ನೋಡಿ, ಇಲ್ಲಿ ದ ಸ್ಟಾಕ್ ಟೇಕಿಂಗ್ ಡನ್ at the first National Convention on Consumer Protection served to highlight the areas that called for special attention ಅಂತ ಡೈರೆಕ್ಟಾಗಿ ಅಲ್ಲೇ ಪ್ಯಾರಾಗ್ರಾಫ್ ಹೇಳಿದ್ದಾರೆ. ಸೊ ಇಲ್ಲಿ ಹೈಲೈಟೆಡ್ ದ ಏರಿಯಾಸ್ ಆಫ್ ಸ್ಪೆಷಲ್ ಅಟೆನ್ಷನ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 47, ಫಾರ್ ಬ್ರಿಂಗಿಂಗ್ ಅವೇರ್ನೆಸ್ ಅಮಾಂಗ್ ದ ಕನ್ಸ್ಯೂಮರ್ ಹೂಸ್ ರೋಲ್ ಅಕಾರ್ಡಿಂಗ್ ಟು ದ ಆಥರ್ ಇಸ್ ಮೋರ್ ಕ್ರೂಷಿಯಲ್ ಅಂತ. ಸೊ ಇಲ್ಲಿ ಹೂಸ್ ರೋಲ್ ಇಸ್ ಮೋರ್ ಕ್ರೂಷಿಯಲ್ ಅಂದರೆ ರೇಡಿಯೋ ಆ್ಯಂಡ್ ಟೆಲಿವಿಷನ್ ಅನ್ನುವಂಥದ್ದು, ಅದ್ರ ಬಗ್ಗೆನೂ ಅಲ್ಲೇ ಡೈರೆಕ್ಟಾಗಿ ಹೇಳಿಬಿಟ್ಟಿದ್ದಾರೆ. ಇಲ್ಲಿ ತುಂಬ ಬೆಸ್ಟ್ ಪಾರ್ಟ್ ಏನು ಈ ಕಾಂಪ್ರಹೆನ್ಷನ್ ಬಗ್ಗೆ ಅಂದರೆ ಡೈರೆಕ್ಟ್ ಆ್ಯಂಡ್ ಈಸಿಯಾಗಿ ಕೇಳಿದ್ದಾರೆ ಕಾಂಪ್ರಹೆನ್ಷನ್ನು. ಕೆಲವೊಂದು ತುಂಬ ಓವರ್ ಥಿಂಕ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಈ ಕ್ವಶನ್ಸನ್ನ ನಾನು ಅಟೆಂಡ್ ಮಾಡಿದ್ದೆ ಎಕ್ಸಾಮು, ಆವಾಗ ತುಂಬ ಓವರ್ ಥಿಂಕ್ ಮಾಡಿ ನಾನು ಒಂದು ಕ್ವಶನನ್ನು ತಪ್ಪಾಗಿ ಮಾಡಿ ಬಂದಿದ್ದೆ. ಕೆಲವೊಮ್ಮೆ ತುಂಬ ಓವರ್ ಥಿಂಕ್ ಮಾಡೋದ್ರಿಂದ ನಾವೇ ತಪ್ಪು ಮಾಡ್ಕೊಳ್ತೀವಿ, ಅಲ್ಲೇ ಡೈರೆಕ್ಟಾಗಿ ಇದ್ದುಬಿಡುತ್ತೆ ಕ್ವಶನಲ್ಲೇ ಆನ್ಸರ್ ಅಲ್ಲೇ ಪ್ಯಾರಾಗ್ರಾಫಲ್ಲಿ ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಏನು ಕ್ವಶನ್ ಅಂದರೆ ಬ್ರಿಂಗಿಂಗ್ ಅವೇರ್ನೆಸ್ ಅಮಂಗ್ ಕನ್ಸ್ಯೂಮರ್ ಹೂಸ್ ರೋಲ್ ಅಕಾರ್ಡಿಂಗ್ ಟು ದ ಆಥರ್ ಇಸ್ ಮೋರ್ ಕ್ರೂಷಿಯಲ್ ಅಂತ. ಇಲ್ಲಿ ನ್ಯೂಸ್ ಪೇಪರ್ ಆ್ಯಂಡ್ ಟೆಲಿವಿಷನ್ ಬಗ್ಗೆ ಡೈರೆಕ್ಟಾಗಿ ಪಾಯಿಂಟ್ ಹೇಳಿದ್ದಾರೆ ನೋಡಿ. ಇಲ್ಲಿದೆ ಮಲ್ಟಿಮೀಡಿಯಾ ಅಪ್ರೋಚ್ ಇನ್ ವಿಚ್ ರೇಡಿಯೋ ಆ್ಯಂಡ್ ಟೆಲಿವಿಷನ್ಸ್ ಹ್ಯಾವ್ ಕ್ರೂಷಿಯಲ್ ರೋಲ್ ಟು ಪ್ಲೇ, ಇಲ್ಲಿ ಡೈರೆಕ್ಟಾಗಿ ಹೇಳ್ತಾರೆ. ಸೊ ಅಲ್ಲಿಗೆ ಸೆಕೆಂಡ್ ಕ್ವಶನ್ನು ಆನ್ಸರು ಮುಗ್ದೋಯ್ತು, ಅಂದರೆ 46 ಕ್ವಶನ್ ಮುಗ್ದೋಯ್ತು, 47 ಕ್ವಶನ್ ಮುಗ್ದೋಯ್ತು. 48th ಕ್ವಶನ್ ಗೌರ್ಮೆಂಟ್ ಕಾಂಟ್ರಿಬ್ಯೂಟೆಡ್ ಟು ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಮೂವ್ಮೆಂಟ್ ಬೈ. ಗೌರ್ಮೆಂಟು ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತು ಅನ್ನುವಂಥದ್ದು ಕ್ವಶನ್ ಇಲ್ಲಿ. ಎನಾಕ್ಟ್ಮೆಂಟ್ ಆಫ್ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟನ್ನ ತಂದು ಅದೊಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಮೂವ್ಮೆಂಟಿಗೆ ಸಪೋರ್ಟ್ ಮಾಡ್ತು ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 49, ವಾಟ್ ಅಕಾರ್ಡಿಂಗ್ ಟು ದ ಆಥರ್ ವಿಲ್ ಪ್ರೂವ್ ರಿವಾರ್ಡಿಂಗ್ ವಿತ್ ರೆಫರೆನ್ಸ್ ಟು ಕನ್ಸ್ಯೂಮರ್ ಪ್ರೊಟೆಕ್ಷನ್. ಸೊ ಇಲ್ಲಿ ರೆಮಿಡೀಸ್ ಅಗೇನ್ಸ್ಟ್ ವೈಲೇಷನ್ ಆಫ್ ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಇದು. ನೆಕ್ಸ್ಟ್ ಕ್ವಶನ್ ನಂಬರ್ 50, ಎನ್ಶೂರಿಂಗ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಇನ್ ರೂರಲ್ ಏರಿಯಾಸ್ ರಿಕ್ವೈರ್ಸ್ ಯೂಸಿಂಗ್ ಡಿಫ್ರೆಂಟ್ ಮೀಡಿಯಾ. ಓಕೆ, ಸೊ ಇಷ್ಟು ಕ್ವಶನ್ ನಂಬರ್ 46 to 50 ಆನ್ ಕಾಂಪ್ರಹೆನ್ಷನನ್ನು ಸ್ವಲ್ಪ ಟೈಮ್ ತಗೊಂಡು ನಾನು ಏನು ಮಾಡ್ತೀನಿ, ಯಾವ ರೀತಿ ಓದ್ತೀನಿ ನೋಡಿ. ಫಸ್ಟ್ ಎಕ್ಸಾಮಲ್ಲಿ ಏನು ಮಾಡ್ತೀನಿ, ಕಾಂಪ್ರಹೆನ್ಷನನ್ನು ಬಿಡೋದೇ ಇಲ್ಲ. ಯಾಕಂದರೆ ಅಲ್ಲಿ ನನಗೆ ಡೇಟಾ ಅನಾಲಿಸಿಸು ಮತ್ತು ಕಾಂಪ್ರಹೆನ್ಷನಲ್ಲಿ ನಾವು ಆರಾಮಾಗಿ
10 ಕ್ವೆಶನ್ಸನ್ನು ಅಟೆಂಡ್ ಮಾಡಿ 20 ಮಾರ್ಕ್ಸ್ 20 ಔಟ್ ಆಫ್ 20ನ ಸ್ಕೋರ್ ಮಾಡುವಂಥದ್ದು. ಯಾಕಂದರೆ ಕ್ವೆಶನ್ನು ಅಲ್ಲೇ ಇರುತ್ತೆ, ಆನ್ಸರು ಅಲ್ಲೇ ಇರುತ್ತೆ. ಜಸ್ಟು ನಾವು ನಮ್ಮ ಕಾಮನ್ ಸೆನ್ಸನ್ನು ಸ್ವಲ್ಪ ಯೂಸ್ ಮಾಡಬೇಕು. ಜೊತೆಗೆ ಸ್ವಲ್ಪ ಟೈಮು ಕನ್ಸ್ಯೂಮ್ ಆಗುತ್ತೆ. ಟೈಮ್ ಕನ್ಸ್ಯೂಮ್ ಆದ್ರೂ 20 ಮಾರ್ಕ್ಸ್ ನಮಗೆ ಬರುತ್ತೆ ಅಂದರೆ ದೆರ್ ಇಸ್ ನಥಿಂಗ್ ಟು ಲೂಸ್ ದೇರ್. ಓಕೆ, ಐ ಥಿಂಕ್ ನಾನು ಏನು ಮಾಡ್ತೀನಿ, ಫಸ್ಟ್ ಪ್ಯಾರಾಗ್ರಾಫ್ನ ಒಂದ್ಸಲಿ ಓದ್ತೀನಿ, ಒಂದ್ಸಲಿ ಕ್ಲೀನಾಗಿ ಸ್ಲೋ ಆಗಿ ಓದ್ತೀನಿ. ಓದಾದ್ಮೇಲೆ ಮತ್ತೆ ಇಲ್ಲಿ ಬಂದು ಕ್ವೆಶನ್ಸನ್ನ ಓದ್ತೀನಿ. ಕ್ವೆಶನ್ಸನ್ನ ಓದಿ ನನಗೆ ಯಾವುದ್ಯಾವುದೋ ಆಪ್ಷನ್ಸಲ್ಲಿ ಯಾವುದಲ್ಲ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ. ಒಂದು 4 ಆಪ್ಷನ್ ಇರುತ್ತೆ, ಅದರಲ್ಲಿ 2 ಯಾವುದೋ ಅಲ್ಲ ಅನ್ನೋದು ಗೊತ್ತಾಗುತ್ತೆ. ಇನ್ನು 2ರಲ್ಲಿ ಕನ್ಫ್ಯೂಷನ್ ಇರುತ್ತೆ. ಅದ್ರದ್ದು ಮತ್ತೋಗಿ ಮೇಲೆ ಹುಡುಕ್ತೀನಿ. ನೆಕ್ಸ್ಟು ಆ 2ರಲ್ಲಿ ಒಂದು ಯಾವುದು ಕನ್ಫರ್ಮ್ ಅಂತ ಮಾಡಿಕೊಂಡು ನೆಕ್ಸ್ಟ್ ಕ್ವೆಶನ್ ಮತ್ತೋಗಿ ಮೇಲೆ ಹುಡ್ಕೋದು. ಆ ರೀತಿ ಮಾಡ್ತಾ 5 ಕ್ವೆಶನ್ಸ್ಗೂ ಆನ್ಸರ್ನ ಹುಡುಕಿ ಆನ್ಸರ್ ಮಾಡೇ ಬರೋದು ನಾನು. ಈವನ್ ಪೇಪರ್ 2ನಲ್ಲಿ ನಮಗೆ ಎಸ್ಪೆಷಲಿ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ನಮಗೆ ಕೇಸ್ ಸ್ಟಡೀಸ್ ಅಂತ ಇರುತ್ತೆ ಲಾಸ್ಟಲ್ಲಿ. ಕ್ವೆಶನ್ ನಂಬರ್ 91ಇಂದ 100ವರೆಗೂ ಅದನ್ನು ಅಟೆಂಡ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲೂ ಕೂಡ ನಿಮಗೆ 20 ಮಾರ್ಕ್ಸು, 20 ಮಾರ್ಕ್ಸ್, 20 ಮಾರ್ಕ್ಸ್ ಪೇಪರ್ 1ನಲ್ಲಿ, 20 ಮಾರ್ಕ್ಸ್ ಪೇಪರ್ 2ನಲ್ಲಿ ನೀವು ಕಳ್ಕೊಂಡ್ಬಿಟ್ರೆ ಕಟ್ ಆಫ್ ಕ್ಲಿಯರ್ ಮಾಡೋಕ್ಕೆ ಆಗಲ್ಲ ನಾವು ಯಾವ ಕ್ಯಾಟಗರಿನಲ್ಲಿದ್ರೂ. ಸೊ ಅದಕ್ಕೋಸ್ಕರ ಇಟ್ಸ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ಫೋಕಸ್ ಆನ್ ದೀಸ್ ಕ್ವೆಶನ್ಸ್. ಥ್ಯಾಂಕ್ ಯು ಸೋ ಮಚ್.